ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ನಮ್ಮೆಲ್ಲರಿಗೆ ಸಂತೋಷ, ಸಮಾಧಾನ, ಆನಂದ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕಂತ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪಾ ಕೊಟ್ಟಿದ್ದಾನೆ, ಕನಿಕರವು ತೋರಿಸಿದ್ದಾನೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾನೆ. ಎಲ್ಲರನ್ನು ಪ್ರೀತಿಸಿ ನಮ್ಮನ್ನು ಪ್ರೀತಿಯಿಂದ ಬೆಳೆಸಬೇಕು ಅಂತ ಆಶೆ ಪಟ್ಟಿದ್ದಾನೆ. ಆದರೆ ಅಪವಾದಿ ಅದನ್ನು ನಿಗಿಸಿಬಿಟ್ಟ. ಆದಾಮ ಅವರಿಗೆ ಮೋಸ ಮಾಡಿಬಿಟ್ಟ. ಅಧಿಕಾರವನ್ನು ಎಳ್ಕೊಂಡ. ಆ ಅಧಿಕಾರವನ್ನು ಎಳ್ಕೊಂಡು ನಮಗೆ ಲೋಕದಲ್ಲೆಲ್ಲ ಬರಿಯೇದು ಮಾಡಿಬಿಟ್ಟ. ಹಳಬೇಕಾಯಿತು ತುತ್ತು ಕೂಳಿಗಾಗಿ. ಒಂದು ತುತ್ತು ಕೂಳಿಗಾಗಿ ಹಳಬೇಕಾಯಿತು. ಆವಾಗ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಒಂದು ಪ್ರಾಣಿಯನ್ನು ಬಲೆ ಕೊಟ್ಟು ನಮಗೆ ಉಡುಪನ್ನು ಧರಿಸಿ ನಾವು ಪಾಪ ಮಾಡಿದ ತಪ್ಪಿಗೆ ನಮ್ಮನ್ನು ಕ್ಷಮಿಸುವ ಹಾಗೆ ತನ್ನ ಕುಮಾರನನ್ನು ಕೊಟ್ಟು ಕ್ಷಮಿಸುವುದರಲ್ಲಿ ನಿತ್ಯ ಜೀವವಿದೆ ಅಂತ ನಮಗೊಂದು ದಾರಿ ತೋರಿಸಿದ್ದಾನೆ. ಅದಕ್ಕಾಗಿ ದೇವರ ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾನೆ. ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ನೋಡ್ರಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಒಬ್ಬನೇ ಮಗನಾದನ ಯೇಸು ಕ್ರಿಸ್ತನನ್ನು ನಮಗಾಗಿ ಕೊಟ್ಟ. ತನ್ನ ಪ್ರಾಣವನ್ನು ಕೊಟ್ಟ, ನಿತ್ಯ ಜೀವವನ್ನು ಕೊಟ್ಟ, ನಮಗಾಗಿ ವಿಮೋಚನೆಯನ್ನು ಕೊಟ್ಟ. ಅದಕ್ಕಾಗಿ ನೋಡ್ರಿ, ಆತನನ್ನು ನಂಬುವ ಒಬ್ಬನಾದರೂ ನಾಶನವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದ. ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಒಬ್ಬನಾದರೂ ನಾಶನವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯಾರನ್ನು? ಯೇಸು ಕ್ರಿಸ್ತನನ್ನು. ಒಬ್ಬನೇ ಒಬ್ಬ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಇಲ್ಲಿ ಒಂದು ಸತ್ಯವಿದೆ. ಲೋಕದಲ್ಲಿ ಯಾರಾದ್ರಿಗೆ ಏನಾದರೂ ಕೊಟ್ಟರೆ ನಿನಗೆ ಅದು ಸಿಗುತ್ತೆ. ಲೋಕದಲ್ಲಿ ಯಾರಿಗೆ ನೀನೇನು ಕೊಳ್ಳಿಲ್ಲ ಅಂದರೆ ನಿನಗೆ ಏನೂ ಸಿಗಲ್ಲ. ಅಬ್ರಹಾಮನ್ನ ಪ್ರೀತಿಸಿದಾನೆ. ಬಾ, ನಿನ್ನ ಮನೆಯಿಂದ ನಾ ಅಪ್ಪ ಅಮ್ಮವನ್ನು ಬಿಟ್ಟು ಬಾ, ನನಗಾಗಿ ಸೇವೆ ಮಾಡು, ನನಗಾಗಿ ಎಲ್ಲ ಸುತ್ತು ಐಗುಪ್ತು ಆ ಎಲ್ಲ ಪ್ರಾಂತಗಳೆಲ್ಲ ಕೂಡ ಸಂಚಾರ ಮಾಡು. ಏನು ಇವರ ಪ್ರತ್ಯೇಕತೆ ಅಂದರೆ ಯೇಸು ಕ್ರಿಸ್ತನು ಕರ್ತನು, ದೇವರು, ಯೆಹೋವ ದೇವರು ಅಂತ ತಿಳಿಸು ಅಂತ ಪರಿಚಯ ಮಾಡಿಕೊಳ್ತಾ ಇದ್ದಾನೆ. ದೇವರ ಸತ್ಯವೇ ಪ್ರಚಾರ ಮಾಡ್ಕೋಬೇಕು. ಹಾಗೆ ಇಲ್ಲಿ ತನ್ನ ಮಗನನ್ನು ಕೊಟ್ಟು ಬಹು ದುಃಖದಿಂದ ತನ್ನ ಮಗನನ್ನೇ ಕೊಟ್ಟಿದ್ದಕ್ಕೆ ಅಬ್ರಹಾಮನನ್ನ, ನಿನ್ನ ಮಗನನ್ನು ಕೊಡ್ತೀಯಾ? 100 ವರ್ಷಕ್ಕೆ 75 ವರ್ಷದಲ್ಲಿ ಕರೆದು 100 ವರ್ಷದಂತ ತಡೆ ಮಾಡಿ ಅವರ ಸ್ನೇಹ, ಬಂಧ, ಪ್ರೀತಿ ಎಲ್ಲ ನೋಡಿ ಈಗ ನಿನ್ನ ಮಗನನ್ನು ಕೊಡ್ತೀಯ ಅಂದರೆ ಕೊಡ್ತೀನಿ. ಆವಾಗ ದೇವರು ನಮಗೆ ತನ್ನ ಮಗನನ್ನು ಕೊಟ್ಟರು. ವಾಕ್ಯಾನುಸಾರವಾಗಿ ಯೋಹಾನು ಬರಿತಾ ಇದ್ದಾನೆ, ತನ್ನ ಒಬ್ಬನೇ ಮಗನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶನವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು. ಏನ್ರಿ? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕೊಟ್ಟಾನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಿಕೊಟ್ಟಿಲ್ಲ. ದೇವರು ಯೇಸು ಕ್ರಿಸ್ತನು ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ ವಿಮೋಚನೆ, ಬಿಡುಗಡೆಗಾಗಿ ಕೊಟ್ಟಿದ್ದಾನೆ. ಈ ಬಿಡುಗಡೆ ನಮಗೆ ಬಂದಿದೆ. ಇಂದಿನ ದಿವಸ ನಮಗೆ ಬಿಡುಗಡೆ. ಇಂದಿನ ದಿವಸ ಕರ್ನಾಟಕಕ್ಕೆ ಬಿಡುಗಡೆ. ಇಂದಿನ ದಿವಸ ಭಾರತ ದೇಶಕ್ಕೆ ಬಿಡುಗಡೆ. ಇಂದಿನ ದಿವಸ 29 ರಾಷ್ಟ್ರಗಳಿಗೆ ಬಿಡುಗಡೆ. ಉತ್ತರ ಭಾರತ ದೇಶಕ್ಕೆ ಬಿಡುಗಡೆ. ಆದರೆ ಅಲ್ಲಿ ರಕ್ಷಣೆ ಇಲ್ಲ. ಆಂಟಿ ಕನ್ವೆನ್ಷನ್ ಬಿಲ್ ನಡೀತಾ ಇದೆ.
ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಎಲ್ಲ ಸಮಸ್ಯೆಗಳು ನೀಗಿಸಿ ಹೋಗ್ತವೆ. ನಾವು ಪ್ರಾರ್ಥನೆ ಮಾಡೋರಾಗಿ ನಾವಿರಬೇಕು. ಈಗ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನೆಲ್ಲರಿಗೆ ಪ್ರಕಾಶಿಸಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈಗ ಎಜ್ಕೇಲ್ ಗ್ರಂಥದಲ್ಲಿ 18ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡೋಣ. ಆದರೆ ಒಬ್ಬನೂ ನಾಶನವಾಗದೆ, ಮತ್ತು ಮೂರ್ಖರು ಇರ್ತಾರಲ್ರಿ, ದುಷ್ಟರು ಇರ್ತಾರಲ್ರಿ, ದೌರ್ಜನ್ಯ ಮಾಡೋರು ಇರ್ತಾರಲ್ರಿ, ದುಂಡುಗಳು ಇರ್ತಾರಲ್ರಿ, ಇವ್ರಿಗೆ ಏನ್ರಿ ಸಂಭವಿಸಿದೆ ಅಂದರೆ ಅವರನ್ನು ಕೂಡ ದೇವರು ಪ್ರೀತಿಸ್ತಾ ಇದ್ದಾರೆ. ಅವರನ್ನು ಕೂಡ ದೇವರು ಪ್ರೀತಿಸಿ ಅಲ್ಲಿ ನೋಡ್ರಿ 18 ಎಜ್ಕೇಲನ ಗ್ರಂಥ 18ನೇ ಅಧ್ಯಾಯ 23ನೇ ವಚನ ನೋಡಿದರೆ, ಕರ್ತನು ಯೆಹೋವನು ಇನ್ನೆನ್ನುತ್ತಾನೆ, ದುಷ್ಟನು ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವುಂಟೆ. ದುಷ್ಟನು ಸಾವಿನಲ್ಲಿ ನನಗೆ ಸಂತೋಷವುಂಟೆ ಅಂತ ಹೇಳ್ತಾ, ಆತನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳಿದರೆ ಸಂತೋಷ. ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ದುಷ್ಟನು ಬಾಳಬೇಕು, ತನ್ನ ದುಷ್ಕ್ರಿಯೆಗಳನ್ನು ಬಿಟ್ಟು ಒಳ್ಳೇದು ಮಾಡಬೇಕು. ಶಾಪ ಬೇಕಾ ನಿನಗೆ, ಆಶೀರ್ವಾದ ಬೇಕಂದ್ರೆ ಆಶೀರ್ವಾದ ಬೇಕು ಅಂತಾರೆ ಎಲ್ಲರೂ. ಆದರೆ ಅವರು ಮಾಡೋ ದಂಧ ಬಿಟ್ಟು ದೇವರ ಕಡೆಗೆ ತಿರುಗಿ, ದೇವರೇ ಏಸಪ್ಪ ನಿನಗೆ ಸ್ತೋತ್ರ ಅಂತ ಪಶ್ಚಾತ್ತಾಪಟ್ರೆ ನಿನಗೆ ನಿತ್ಯ ಜೀವವಿದೆ. ಯುಗ ಯುಗಗಳು ದೇವರು ನಿನ್ನನ್ನು ಸೇರಿಸ್ಕೊಳ್ತಾರೆ, ನಿನಗೆ ಕೃಪೆ ಕೊಡ್ತಾರೆ, ನಿನ್ನ ಆದರಣೆ ಕೊಡ್ತಾರೆ, ನಿನಗೆ ದಯ ಕೊಡ್ತಾರೆ. ನೀನು ಯುಗ ಯುಗಗಳು ದೇವರ ಸಂಧಿಗೆ ಇರ್ತೀಯ. ಯಾಕೆಂದರೆ ಈ ಆತ್ಮಕ್ಕೆ ಸಾವಿಲ್ಲ. ನೀನು ಬಾಳೋದು ಸ್ವಲ್ಪ ದಿನವೇ. ಸ್ವಲ್ಪ ದಿನ ಈ ಮೋಜು, ಈ ಲೋಕ, ಪಾಪ, ಶಾಪ ಎಲ್ಲ ಇದರಲ್ಲಿ ಇದೆ. ಏಕೆಂದರೆ ಸ್ವಲ್ಪ ದಿನದಲ್ಲಿ ಆತ್ಮಕ್ಕೆ ಸಾವಿಲ್ಲ. ಈ ಶರೀರವು ನಿಷ್ಪ್ರಯೋಜನವಾಗಿದೆ. ಈ ಶರೀರಕ್ಕೆ ಸಾವಿದೆ, ಆದರೆ ಈ ಶರೀರವು ಮಣ್ಣಾಗುತ್ತೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಅದಕ್ಕಾಗಿ ನಿತ್ಯ ಜೀವಕ್ಕಾಗಿ ದೇವರು ಹೇಳುತ್ತಾನೆ ಇದ್ದಾರೆ. ಈಗ ದುಷ್ಟನ ಸಾವಿನಲ್ಲಿ ನನಗೆ ಲೇಷ ಉಂಟೆ, ದುಷ್ಟನ ಸಾವಿನಲ್ಲಿ ನನಗೆ ಏನಾದರೂ ಸಂತೋಷ ಉಂಟೆ. ಆದರೆ ಶಿಷ್ಟನು ತನ್ನ ಶಿಷ್ಟತ್ವವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಿಗಳನ್ನೆಲ್ಲ ನಡೆಸಿದರೆ ಅವನು ಬಾಳುವನೋ? ಅವನು ಮಾಡಿದ ಯಾವ ಸುಕೃತ್ಯವೂ ಅವನಿಗೆ ಲೆಕ್ಕಕ್ಕೆ ಸೇರಿಸುವುದಿಲ್ಲ. ನೋಡ್ರಿ, ಶಿಷ್ಟನು ತನ್ನ ಶಿಷ್ಟವನ್ನು ಬಿಟ್ಟು ಕೆಟ್ಟತನ ಮಾಡಿದರೆ ಅಸಹಿಸ್ಕೊಳ್ಬೇಕು. ಆದರೆ ಕೆಟ್ಟತನ ಮಾಡಕ್ಕೆ ಹೋದರೆ ಅವನಿಗೆ ಏನಾದರೂ ಬಾಳುಂಟೆ? ಅಧರ್ಮ ಮಾಡಿ ದುಷ್ಟನು ನಡೆಸುವ ದುಷ್ಕಾರ್ಯಗಳನ್ನೆಲ್ಲ ನಡೆಸಿದರೆ ಅವನು ಬಾಳುವನೋ? ದೇವರು ಕೇಳ್ತಾ ಇದ್ದಾರೆ. ಇಷ್ಟು ದಿನ ಒಳ್ಳೇದಾಗಿ ಬದುಕಿದೀಯಾ? ಈಗ ಕೆಟ್ಟದ್ದನ್ನೇ ಮಾಡಿದರೆ ನಿನಗೆ ಬಾಳುಂಟೆ? ಬಾಳುಲ್ಲ. ದುಷ್ಟನು ಸಾವಿನಲ್ಲಿ ನನಗೆ ಲೇಷವಾದ ಸಂತೋಷವುಂಟೆ. ಈಗ ನಿತ್ಯ ಜೀವ ಯಾರಿಗೆ? ಯಾರಿಗೆ ಶಾಪ, ಯಾರಿಗೆ ಆಶೀರ್ವಾದ? ಯಾರಿಗೆ ದಯ, ಯಾರಿಗೆ ಕರುಣೆ? ದಯೆ ಕರುಣೆ ಒಂದರಲ್ಲೇ ಇರುತ್ತೆ, ಎರಡು ಟ್ವಿನ್ ಬ್ರದರ್ಸ್ ಆಗಿ. ಆದರೆ ದುಷ್ಟನು ಶಾಪ ಅನುಭವಿಸ್ತಾನೆ, ಶಿಷ್ಟನು ದೇವರ ಆಶೀರ್ವಾದ ಅನುಭವಿಸ್ತಾನೆ. ಇಬ್ಬರಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ ಶಾಪವನ್ನು ನೀನು ಆರಿಸಿಕೊಂಡಿದ್ದೀಯಾ? ಯಾಕೆ ದುಷ್ಟ ಕೆಲಸ ಮಾಡ್ತಾ ಇದೀಯಾ? ದೇವರ ಕಡೆಗೆ ತಿರುಗಿ, ಮನ ತಿರುಗಿ ಪಶ್ಚಾತ್ತಾಪಟ್ರೆ ನಿನಗೆ ಸಂತೋಷ, ಸಮಾಧಾನ, ಕೃಪೆ, ದಯೆ ಎಲ್ಲ ಸಿಗುತ್ತೆ. ಈಗ ದೇವರ ಲೋಕವನ್ನೇ ಎಷ್ಟೋ ಪ್ರೀತಿಸಿ ನಮಗಾಗಿ ಇಷ್ಟು ಬೈಬಲ್ ಗ್ರಂಥವನ್ನು ಬಚ್ಚಿಕ್ಕಿ ಈ ಸತ್ಯವೇದವನ್ನದಲ್ಲಿರುವ ಎಲ್ಲ ವಿಷಯಗಳನ್ನು ತಿಳಿಸುತ್ತಾ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಮಗನೇ, ನೀನು ಒಳ್ಳೆಯದನ್ನು ಮಾಡಬೇಕು, ಆಶೀರ್ವಾದ ಪಡಿಬೇಕು, ದೇವರ ಕೃಪೆ ಹೊಂದಬೇಕು, ದೇವರ ದಯೆ ಹೊಂದಬೇಕು ಅಂತ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಹೃದಯದಲ್ಲಿ ಬಚ್ಚಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಕೃಪೆ, ಸತ್ಯ, ದಯದಿಂದ ದುಷ್ಟನ ಸಾವಿನಲ್ಲಿ ಲೇಷ ಉಂಟೆ ಅಂತಂದು ಹೇಳ್ತಾ ಇದ್ದಾನೆ. ಸಂತೋಷ ಉಂಟೆ? ಸಂತೋಷ, ಸಮಾಧಾನ ಇಲ್ಲಪ್ಪ. ಅಪ್ಪ, ಒಳ್ಳೇದು ಮಾಡಬೇಕು. ದೇವರ ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ, ನಮಗಾಗಿ ಪ್ರೀತಿ ಕೊಟ್ಟಿದ್ದಾರೆ, ದಯ ಕೊಟ್ಟಿದ್ದಾರೆ, ಕನಿಕರ ಕೊಟ್ಟಿದ್ದಾರೆ. ಅಪ್ಪ, ನಮಗೆ ಆಶೀರ್ವಾದ ಬೇಕು ತಂದೆ, ನಿತ್ಯ ಜೀವ ಬೇಕು ತಂದೆ. ತನ್ನನ್ನು ಮಗನನ್ನೇ ಕೊಟ್ಟಿದ್ದೀಯಲ್ಲ ತಂದೆ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕೃತಜ್ಞತೆ ಸ್ತುತಿ ಹೇಳ್ತಾ ಇದೆ ತಂದೆ. ಸಮಸ್ತ ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಸಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.